ಜೊತೆಗೆ ಅರಿಸ್ಕೊಳ್ಳೋದು ಸುಲಭ. ಅವ್ರಿಗೂ ಅರ್ಥ ಆಗೋಯ್ತು ಈಗ ಇವ್ರಿಬ್ರಿಗೂ ಬೈಟು ಕೊಡಬೇಕು, ಒಂದು ಪ್ಲೇಟ್ ಕೊಟ್ಟರೆ ಸಾಕು ಅಂತ. ಥ್ಯಾಂಕ್ ಯು. ದಿಸ್ ಈಸ್ ಸಮಥಿಂಗ್ ಸ್ಪೆಷಲ್. ಇದರ ಹಿಂದೆ, ಈ ತಿಂಡಿಯ ಹಿಂದೆ ಹೊರದೇಶದ ಸ್ಟೋರಿ ತುಂಬ ಇದೆ. ಅದನ್ನ ಕೀರ್ತಿಯವರು ನಮ್ಮೆಲ್ಲರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಗೋಯಡ್ ಕೀರ್ತಿ, ಇಮ್ಯಾಜಿನ್ ಫ್ಯಾಮಿಲಿ ಅಥವಾ ಕೀರ್ತಿ ಹೊರದೇಶಕ್ಕೆ ಹೋಗಿದ್ದಾರೆ, ಯುರೋಪ್ಗೆ ಹೋದ್ರು, ಗೋಯಡ್ ಅಥವಾ ಥೈಲ್ಯಾಂಡ್ಗೆ ಹೋದ್ರು ಅಥವಾ ಸಿಂಗಾಪುರ್ಗೆ ಹೋದ್ರು. ದೇವರಣೆಗಳು ಅನ್ನ, ಟೊಮೆಟೊ ಗೊಜ್ಜು, ಟೊಮೆಟೊ ಸಾರು ಸಿಗಲ್ಲ. ಒಂದು ವಾರ ಇದ್ರು. ನೆಕ್ಸ್ಟ್ ಫೋನ್ ಕಾಲ್ ಮನೆಗೆ. ಇನ್ನೇನ್ ಫ್ಲೈಟ್ ಅಲ್ಲಿ ಕೂತ್ಕೋತಾ ಇದ್ದೀನಿ, ಮನೆಗೆ ಬಂದ ತಕ್ಷಣ ಟೊಮೆಟೊ ಪಲ್ಯ ಸಾರು ಅನ್ನ ರೆಡಿಯಾಗಿರ್ಬೇಕು. ನಾ ಬಂದ ತಕ್ಷಣನೇ ಬರೀ ಸಾರು ಅನ್ನ ಪಲ್ಯ ತಿಂತೀನಿ ಅಂತ ಹೇಳಿ ಅಷ್ಟೊಂದು ಇಷ್ಟನ ಇದು? ನಂಗೆ ತುಂಬಾ ಇಷ್ಟ. ನನಗೆ ಎನಿ ಟೈಮ್ ಟೊಮೆಟೊ ಗೊಜ್ಜು, ಎನಿ ಟೈಮ್ ಸಾರು ಅನ್ನ. ಟೊಮೆಟೊ ಗೊಜ್ಜು ಯಾವುದಕ್ಕೆ? ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಎಲ್ಲದಕ್ಕೂ ಏನಿಲ್ಲ ಅಂತ ಕೇಳಿದ್ರು ದಟ್ ವಿಲ್ ಬಿ ರೆಡಿ. ಆ್ಯಂಡ್ ಮೈ ಸನ್ ಲವ್ಸ್ ಇಟ್ ದ ಮೋಸ್ಟ್ ಲೈಕ್ ಮೀ ಆ್ಯಂಡ್ ಮೈ ಮಾಮ್. ಅಮ್ಮನಿಗೂ ಹೌದು, ಅಮ್ಮನಿಗೆ, ಭಾರತಿ ಅಮ್ಮನಿಗೆ ಅದು ಇಷ್ಟ. ಸೊ ಏನಿಲ್ಲ ಅಂತ ಕೇಳಿದ್ರು ಈ ಸಣ್ಣ ಮಾಮ ಟೊಮೆಟೊ ಗೊಜ್ಜು ಮಾಡ್ತೀಯಾ? ರೈಟ್, ನಿನಗೂ ಇಷ್ಟ ನನಗೂ ಇಷ್ಟ, ಎಲ್ಲದಕ್ಕೂ ಇಷ್ಟ. ಐ ಲವ್ ಇಟ್. ಅಂದರೆ ಎಲ್ಲ ಅಬ್ರಾಡ್ಗೆಲ್ಲ ಹೋಗ್ಬಿಟ್ಟು ಬರ್ತಾರೆ, ಅಲ್ಲೆಲ್ಲ ಹೋಟೆಲ್ಸ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲಿ ಎಲ್ಲನೂ ಇರುತ್ತೆ. ಅಂದರೆ ಕೊನೆಗೆ ಮನೆಗೆ ಬಂದಾದ್ಮೇಲೆ ಇದೇ ಅವರಿಗೆ ಮೃಷ್ಟಾನ್ನ ಭೋಜನ. ತೊಳಿ ಪ್ಲೀಸ್. ಇವತ್ತು ಶೂಟ್ ಮಾಡ್ತಾ ಇದೀವಿ ಅಂತ ಸ್ಪೂನಲ್ಲಿ, ಕೈಯಲ್ಲಿ ಕಲಿಸಿ ತಿಂತಾ ಇರೋದು. ಅದೇ ಈ ಟೊಮೆಟೊ ಗೊಜ್ಜು ಹೇಗಿದೆ? ಈ ಟೊಮೆಟೊ ಗೊಜ್ಜಿದೆ ನಾವು ಟೆಲ್ ಮಿ. ದಿಸ್ ಇಸ್ ಆಲ್ಸೋ ಪ್ರಿಪೇರ್ಡ್ ಬೈ ಐ. ಲೆಟ್ ಮಿ ಈಟ್ ಇಟ್, ಐ ವಿಲ್ ಟೆಲ್ ಯು ಇಫ್ ಇಟ್ಸ್ ಐಸ್. ಇದು ನಾನಾಗಲೇ ಹೇಳಿದೆ, ಬೇಳೆ ಟೊಮೆಟೊ. ಇದು ಈ ಟೊಮೆಟೊ ಗೊಜ್ಜು ತಿಂದು ಹೇಳಿದ್ದು, ಇದು ಸಮಥಿಂಗ್ ಸ್ಪೆಷಲ್. ಇದು ಅದಕ್ಕೆ ಹೇಳ್ತಾ ಇದ್ದೆ. ಇವಾಗ ಏನೇ ಬಂದರೂ ಅಮ್ಮ ಪ್ರಿಪೇರ್ ಮಾಡಿ ತರಿಸ್ಬಿಟ್ಟಿದ್ದೀಯಾ ಅಂತ ಲೆಕ್ಕ ನನಗೆ. ಚಪಾತಿ ಇವತ್ತು ಮೆಂತೆ ಚಪಾತಿ ಮಾಡಿದ್ದೀನಿ. ಏನು ಬೇಕು? ಟೊಮೆಟೊ ಪಲ್ಯ. ಎಲ್ಲದಕ್ಕೂ ಟೊಮೆಟೊ ಪಲ್ಯ ಕೇಳ್ತೀನಿ. ಸ್ವಲ್ಪ ಪುಣ್ಯ ಮಾಡಿದ್ದೀನಿ, ಬಿಕಾಸ್ ಅವಾಗ ಇವ್ರ ಜೊತೆ ಊಟ ತಿಂಡಿ ಮಾಡ್ತಿರ್ತೀನಿ, ಹಂಗಾಗಿ ಒಂದಷ್ಟು ಟೇಸ್ಟ್ ಗೊತ್ತಿದೆ. ಮತ್ತೆ ಇವ್ರ ಮನೆ ಫಂಕ್ಷನ್ ಆದರೆ ಊಟ ತಿಂಡಿ ಮಾತ್ರ ಮಿಸ್ ಮಾಡ್ಕೊಬಾರ್ದು, ಆ ಥರ ಇರುತ್ತೆ. ಅದು ಯಾರೇ ಬಂದರೂ ಅಷ್ಟು ಪ್ರೀತಿ ಮಾಡ್ತಾರೆ. ನಿಮ್ಮ ಹಾಸ್ಪಿಟಾಲಿಟಿ ಏನಿರುತ್ತೆ ಮೀನ್ಸ್ ಅ ಲಾಟ್ ಟು ಅಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಜಯನಗರ 4th T ಬ್ಲಾಕ್ನಲ್ಲಿರೋ ಪಾರ್ಕ್ ಪಕ್ಕದ ಮನೆ ವಿಷ್ಣು ಸರ್ ಇದ್ದಾಗಿಂತಾನು ಈಗಲೂ ಆ ಮನೆ ವಲ್ಮಿಕಾ ಮನೆ ಒಳಗಡೆ ಹಿಂಗೆ ಹೋದರೆ ನಂಗೆ ಅದೇನೋ ಗೊತ್ತಿಲ್ಲ, ಕೀರ್ತಿನೇ ಮನೆ ಒಳಗೆ ತಕ್ಷಣ ಆರ್ಚೋದು ಮನೆ ಒಳಗಡೆ ಹಿಂಗೆ ಅನ್ಸುತ್ತೆ. ಮತ್ತು ಈ ಕಡೆ ತಿರುಗಿದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಕೆನೋಪಿ, ಅಲ್ಲಿ ಅಪ್ಪಾಜಿ ಕೂತ್ಕೋತಾ ಇದ್ದದ್ದು, ನಂಗೆ ಇದೇ ನೆನಪಾಗುತ್ತೆ. ಹಿಂಗೆ ನೆನಪಾಗುತ್ತೆ ನನಗೆ. Anybody who comes home says the same thing. ಆ ಜಾಗ ಹಂಗೆ ಇಟ್ಟಿದ್ದೀರಾ ಸರ್, ಅಲ್ಲೇ ಕೂತ್ಕೋತಿದ್ರು, ಹಂಗೆ ಇದೆಯಾ? I said yes. Ramesh Arvind sir also says the same. But they all say that he is still there. He is still there. They all say, not even andre not just the people who come now, even our architect also. ನಮ್ಮ ವಾಸ್ತುಶಿಲ್ಪಿ ಕೂಡ ಮನೆ ಕಟ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ಸರ್ ನಾನು ಎಷ್ಟೋ ಮನೆಗಳನ್ನು ಕಟ್ಟಿದ್ದೀನಿ, ಏನೋ ಒಂದು ಸಮಸ್ಯೆಗಳು ಬರ್ತಾನೆ ಇರ್ತವೆ, ಎದುರಾಗ್ತವೆ. ಇದು ಕಟ್ಟಿರ್ಬೇಕಾದ್ರೆ ಆಗಿಲ್ಲ. ಆಮೇಲೆ ಇದು ಯಾಕೋ ಗೊತ್ತಿಲ್ಲ ಸರ್, ಬಟ್ ಇಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇದೆ, ಇಲ್ಲಿ ಸಾರ್ ಇದ್ದಾರೆ ಇಲ್ಲಿ ಅಂತಾನೆ ಸುಮಾರು ಸತಿ ಹೇಳ್ಬಿಟ್ಟಿದ್ದಾರೆ ಅವರು. Anybody who comes home, there's so much of vibration in your house, such positive vibes. We all feel he's still there ಅಂತ ಹೇಳ್ತಾರೆ. ಮೇಕ್ಸ್ ಮೀ ಫೀಲ್ ವೆರಿ ಗುಡ್. ಇಲ್ಲ ಅವರಿಂದ ಎಲ್ಲ ನಮ್ಮ ಹಿರಿಯರು ದೊಡ್ಡವರಿಂದ. ಆಮೇಲೆ ನಮ್ಮ ಕೃಷ್ಣ ಇದ್ದಾನಲ್ಲಿ ನಮ್ಮ ಮನೆಯಲ್ಲಿ, ಅವನೇ ರಕ್ಷಣೆ ಮಾಡ್ತಿರೋದು, ಅವನೇ ಶ್ರೀ ರಕ್ಷೆ ನಮಗೆ. ಈ ಪಾಸಿಟಿವ್ ವೈಬ್ಸ್ ಎಲ್ಲ ಗುಡಿ ಇದೆ ಆತನಿಂದಾನೆ. ಅದು ಒಂದು ಒಳ್ಳೆ ಗುಡಿ ಇದೆ, ಅದು ಯಾವಾಗಲೂ ವಾವ್ ಅನ್ಸುತ್ತೆ. ಹೌದು.
ನಾನು ವಲ್ಮಿಕಾಗ್ ಹೋಗಿ ಅದರ ಇನಾಗ್ರೇಷನ್ ಆದಾಗ, ಗೃಹ ಪ್ರವೇಶ ಆದಾಗ ನಾನೊಂದು 10 ನಿಮಿಷ ನನ್ನ ಹೆಂಡತಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ವಲ್ಮಿಕಾ ಹೆಂಗಿದೆ. ಈಗ ಕರ್ಕೊಂಬನ್ನಿ ಅವರು. ಅಂದ್ರೆ ಅಷ್ಟು ಚಂದ ಮನೆ ವಾತಾವರಣ, ಕ್ಲೆನ್ಲಿನೆಸ್ಸು ಮತ್ತು ಗಾಳಿ ಬೆಳಕು ಎಲ್ಲಿದೆ ಅಲ್ಲಿ ಒಳ್ಳೆ ಗುಡ್ ವೈಬ್ಸ್ ಯಾವಾಗಲೂ, ವಿಚ್ ಐ ಆಲ್ವೇಸ್ ಫೀಲ್. ನನಗೆ ಅದೊಂದು ಒಳ್ಳೆ ವೈಬ್ ಯಾವಾಗಲೂ ಅನ್ಸುತ್ತೆ. ಗುಡ್ ಅಲ್ಲ ಇದು? ನಂಗೆ ನಿಮ್ಮ ಮನೆ ನೋಡಿದಾಗ ಹಂಗೆ ಅನ್ಸೋದು ಯಾವಾಗ. ಗುಡ್ ಅಲ್ಲ, ಚೆನ್ನಾಗಿರಲ್ಲ. ಇಟ್ಸ್ ನಾಟ್ ಗುಡ್. ಲಕ್ಷ ಲಕ್ಷ ಕೊಟ್ಟು ಅಂತಲ್ಲ, ಎಷ್ಟೋ ಸರಿ ಲಕ್ಷಗಟ್ಲೆ ತಂದು ಕೊಟ್ಟಿರೋ ಯಾವುದೋ ವಸ್ತುವನ್ನ ಯಾರೋ ಲಕ್ಷನೇ ಕೊಟ್ಟಿರಲ್ಲ. ಲಕ್ಷಗಟ್ಲೆ ಕೊಟ್ಟು ತಂದಿದ್ಮೇಲೆ ಲಕ್ಷನೇ ಕೊಡಕ್ಕಾಗಿರಲ್ಲ. ಅದು ನಿಮ್ಮ ಮನದ ಹಂಗಲ್ಲ. ಇಟ್ ಇಸ್ ನಾಟ್ ಅಬೌಟ್ ದಾಟ್. ಇಟ್ಸ್ ಆಲ್ ಅಬೌಟ್ ಟೇಸ್ಟ್, ಕಲರ್, ಸ್ಪೇಷಿಯಸ್ ಮತ್ತು ಗಾಳಿ ಬೆಳಕು. ಎಲ್ಲಿ ನಿಂತರೂ ನೀವು ಬೆಳಗ್ಗೆ ಹೊತ್ತು ನಿಮ್ಮ ಮನೆ ಲೈಟ್ ಆನ್ ಮಾಡೋ ಅವಶ್ಯಕತೆ ಅಲ್ವಾ? ಇದು ಚೆನ್ನಾಗಿ ಅನ್ಸುತ್ತೆ. ನಾನೇ ಹುಡ್ಕೊಂಡು ಅವ್ರ ಮನೆಗೆ ದೇವ್ರ ನಮಸ್ಕಾರ ಮಾಡಿ ಬಹಳ ಇಷ್ಟ. ಅದಕ್ಕೆ ಸ್ವಲ್ಪನೇ ತಂದ್ರೆ ಅವರಿಗೆ ಟೇಕ್ ಅ ಶಾರ್ಟ್ ಆಫ್ ದಿಸ್ ಅಂಡ್ ದೆನ್ ಗಿವ್ ಅ ಸ್ಪೂನ್ ಆಫ್ ಇಟ್. ಅಷ್ಟೇ ಸಾಕು ರಾಜ, ಹೊಟ್ಟೆ ತುಂಬೋಯ್ತು. ಒಂದು ರಿಜೆಕ್ಟ್ ಮಾಡಕ್ಕಾಗಲ್ಲ ಬಿಕಾಸ್ ಅವ್ರ ಫೇವ್ರೇಟ್ ತಿಂಡಿ. ನೋ ವಿಲ್ ಈಟ್, ವಿಲ್ ರೆಸ್ಪೆಕ್ಟ್ ದ ಫುಡ್. ಬಟ್ ಮಟನ್ ಬಿರಿಯಾನಿ ಸ್ವಲ್ಪ ಒಂದು ಸ್ಪೂನ್ ತಗೊಳ್ಳಿ ರಾಜ, ಬೇರೆ ಸ್ಪೂನ್, ಒಂದು ಸ್ಪೂನ್. ಈ ಮಟನ್ ಬಿರಿಯಾನಿ ಒಂದು ಸ್ಪೂನ್ ತಗೊಳ್ಳಿ ಅಷ್ಟೇ. ಪ್ರಾನ್ಸ್ ಬಿರಿಯಾನಿ ಅಂತ ಕೀರ್ತಿ. Me, I am not a biryani person. My son, my daughter and him are biryanis. ಚೆನ್ನಾಗಿದೆ, ತೋರಿಸ್ಬಿಟ್ಟು ತಿನ್ನೋದು. ಅದು ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ. ಎಲ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಡೆಲಿಷಿಯಸ್. ಥ್ಯಾಂಕ್ ಯು. ಕೊನೆ ಕರಿಯೋಣ, JD ಸರ್ ಕರೆಯೋಣ. ಇಟ್ ಈಸ್ ವೆರಿ ಗುಡ್. ವಾವ್. ಓ ಪ್ರದೀಪ್ ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಡೆಲಿಷಿಯಸ್. ನನಗೆ ಕಿಂಗ್ಸ್ ಕ್ಲಬ್ ಹೆಂಗೆ ಅಂದರೆ, ಲೈಕ್ ಇಲ್ಲಿ ಜನ ಪೀಪಲ್ ಎಲ್ಲ ಡಾರ್ಲಿಂಗ್ ಥರ ನನಗೆ. Yummy. ಅಲ್ಲ ನಿಜವಾಗ್ಲೂ ಇದೆ. Yummy. I'm packing it for my children. ಇದೊಂದು ಪಾರ್ಸಲ್ ಮಾಡಿ ನನಗೆ. ಓಕೆ, ಸಿ ನಮ್ಮ ಫುಡ್ ಹೆಂಗಿರುತ್ತೆ ಅಂತ. ಕಿಂಗ್ಸ್ ಕ್ಲಬ್ ಮಟನ್ ಬಿರಿಯಾನಿ ತಿಂದಿದ್ದು ಪಾರ್ಸಲ್ ಮಾಡಿದ್ದೇವೆ. ನೈಸ್. ಯಾರು ಮನೇಲಿ ಡಿಮ್ಯಾಂಡಿಂಗ್ ಇರುತ್ತಲ್ಲ, ಇಂಥದ್ದೇ ಮಾಡಬೇಕು ಅಥವಾ ಉಪ್ಪು ಹುಳಿ ಖಾರ ಇಷ್ಟೇ ಇರಬೇಕು, ಇಲ್ಲಾಂದ್ರೆ ತಿನ್ನಲ್ಲ, ಆ ಥರದ್ದು ಯಾರು ಇಲ್ವಾ ಮನೇಲಿ? ನಮ್ಮ ತಂದೆ ಇದ್ದಾರೆ, ನಮ್ಮ ತಂದೆ ಆ ಥರ. None of us, not him, not me. My children also. ಜಾಸ್ತಿ ಕಂಪ್ಲೇನಿಂಗ್ ನೇಚರ್ ಇಲ್ಲ ನಂದು. ನನ್ನ ಮಗ ಮಗಳು ನೋ ಕಂಪ್ಲೇನಿಂಗ್. ಅಂದ್ರೆ ದಟ್ ಡಸಂಟ್ ಮೀನ್ ದಟ್ my father is, but he is very particular. That can that's adjust ಮಾಡ್ಕೊಂಡು ಏನಾದ್ರೆ ನೀವು ತಿನ್ಬಿಡಿ. ನಾವು ತಿನ್ಬಿಡ್ತೀವಿ anything. But he is very particular. ಈಗ ನಮ್ಮಂತವ್ರ ಮನೆಯಲ್ಲೆಲ್ಲ ಅಂದ್ರೆ ಮಧ್ಯಮ ವರ್ಗದ ಮನೆಯಲ್ಲೆಲ್ಲ ರಾತ್ರಿ ಅನ್ನ ಹೊಡೆದ್ರೆ ಬೆಳಗ್ಗೆ ಮೊಸರನ್ನ ಕಲಿಸ್ತೀವಿ, ಚಿತ್ರಾನ್ನ ಮಾಡ್ತೀವಿ. ನಿಮ್ಮ ಮನೇಲೂ ಮಾಡ್ತೀವಿ? Oh yes. ಚಿತ್ರಾನ್ನ, ವಾಂಗಿ ಬಾತ್, ಟೊಮೆಟೊ ಬಾತ್. ಇಲ್ಲ ಬೇರೆಲ್ಲ ಏನ್ ಅನ್ಕೊಂಡಿರ್ತೀವಿ, ಪುಳಿಯೋಗರೆ. ದೊಡ್ಡವರಪ್ಪ ಹಂಗೆಲ್ಲ ಇಲ್ಲ, ನಾವಷ್ಟೇ ಹಂಗೆ ಅಂತ ಅನ್ಕೋತಿರ್ತೀವಿ. ಅದಕ್ಕೆ ಕೇಳಿದ್ದೆ. No, it's the same, no change. Perfect house. We are all human beings after all. No, ನಮ್ಮ ಮನೆಯಲ್ಲಿ no waste food. We don't waste. ನೀವೆಲ್ಲ ಯಾಕೆ ನಮಗೆ ಬಹಳ ಹತ್ರ ಮತ್ತು ಖುಷಿ ಆಗುತ್ತೆ. ಅನಿ ಸರ್ ಬೆಲ್ ಬಂದ್ರು ಅಷ್ಟೇನೆ, ಅವರು ಕ್ರಿಕೆಟ್ ಆಡಕ್ಕೆ ಬಂದ್ರು ಅಷ್ಟೇ, ಬ್ಯಾಡ್ಮಿಂಟನ್ ಆಡಕ್ಕೆ ಬಂದ್ರು ಅಷ್ಟೇ, ಶೂಟಿಂಗ್ ಪ್ಲೇಸರ್ ಇದ್ರು ಅಷ್ಟೇ, ಅಥವಾ ನೀವು ಸಿಕ್ಕಿದ್ರು ಅಷ್ಟೇ. ಅಪೋಸಿಟಲ್ಲಿ ಬಂದಿರೋರಿಗೆ ನೀವು ಒಂಥರ ಇವ್ರು ನಮ್ಗೆ ಇಷ್ಟೊಂದು ಕ್ಲೋಸ್ ಅನ್ಸ್ಬಿಡೋ ತರಹ ನಿಮ್ಮ ಬಿಹೇವಿಯರ್ ಇರುತ್ತೆ. ಅಂದರೆ ಯು ಟ್ರೂ ಟು ಯುವರ್ ಸೆಲ್ಫ್ ಟು. ಅದು ಸುಮ್ಮನೆ ನಾಟಕೀಯವಾಗಿ ಮಾತಾಡೋದಲ್ಲ. ಯಾವಾಗಲೂ ಕ್ಲಾಕ್ ನೀವು ಹಾಗೆ ಬಿಹೇವ್ ಮಾಡ್ತೀರಾ, ಹಾಗೆ ಟ್ರೀಟ್ ಮಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಹಾಗೆ ಇರುತ್ತೆ. ಥ್ಯಾಂಕ್ ಯು. ಯಾವಾಗಲೂ ಹತ್ತಿರದಲ್ಲಿ ಥ್ಯಾಂಕ್ ಯು ಆಲ್ವೇಸ್. ಇಲ್ಲಾಂದರೆ ಈ ಅಭಿಮಾನವನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಟೆಲ್ ಮಿ, ಬದುಕಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಗೋ ಪರ್ಸನಲಿ ಮತ್ತು ಪ್ರೊಫೆಷನಲ್. ಯಾರು ಗಟ್ಟಿ ಇಬ್ಬರಲ್ಲಿ? I think she is the one. She is my supporter. But yeah, she is the one. I don't give up easily, as I told you. Anything I don't give up that easily. ನನಗೆ ಮೊದಲಿಂದನೂ ಲೈಫ್ ಇಸ್ ದಿಸ್.
ಸೊ ಇಟ್ಸ್ ನಾಟ್ ಥಿಂಕಿಂಗ್ ಟುಡೇ ಇಟ್ ಮೈಟ್ ಬಿ ಲೋ, ನಾಳೆ ಬಂದೇ ಬರುತ್ತೆ. ಕರೆಕ್ಟ್. God is always kind to everyone, not only us. ಎಲ್ಲರ ಮೇಲೇನೂ ಅದಿಟ್ಟು 1-2 ವರ್ಷ ಹಿಂಗಿರ್ಬೋದು, ಬಟ್ he will do good. And he did. He showed it. ಅವಾಗ ಸಿಚುವೇಶನ್ ವ್ಯಕ್ತಿಗಳನ್ನು ಕರ್ಸ್ ಮಾಡಲ್ಲ. No. I don't. I tell him, I don't curse anybody. As I told you, I don't hate people also. If they are not vibing with me, I'm just away from them. You are away. Yeah. ನಾನು ಜಾಸ್ತಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ನನಗೆ ಬೇಡ. ಹೌಸ್ ಜೆನ್ ಝಿ ನಿಮ್ಮ ಪ್ರಕಾರ? ಅಯ್ಯೋ, Gen Z is way ahead than us. Okay. Today's children, they just want to live today. They don't want to know about yesterday. Okay. They just want ನಾಳೆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಕೇಳಿದ್ರೆ they are just let it be. They enjoy their present. Yeah. And I think that's the best thing. Yeah. That's the best thing. ನಾಳೆಗೆ. They don't carry any baggages, unnecessary burdens. Yeah. They don't carry. So And they that's don't the want best part of responsibilities also. ಅವರಿಗೆ ರೆಸ್ಪಾನ್ಸಿಬಿಲಿಟೀಸು ಬೇಡ. ಕೋಪ ಬರೋದೇ ಇಲ್ವಾ ನಿಮಗೆ? ನನಗ ಬರುತ್ತೆ. ಏನ್ ಮಾಡ್ತಾರೆ ಕೀರ್ತಿ? ಖಂಡಿತ ಕೋಪ ಬರುತ್ತೆ. ಬಂದ್ರೆ ಏನ್ ಮಾಡ್ತಾರೆ? ಹೌ ಸಿಂಪಲ್ ಈಸ್, ಕೋಪ ಬಂದಾಗ ಎಲ್ಲರೂ ಮನೇಲಿ ಸೈಲೆಂಟ್ ಆಗಿ ಹೋಗ್ತಾರೆ ಅವ್ರಿಗೆ ಕೋಪ ಬಂದರೆ. ಬಟ್ ಐ ವಿಲ್ ಟೆಲ್ ಯು, ನಾನು ಕೋಪ ಮಾಡ್ಕೊಳ್ಳೋದು ತುಂಬ ಕಮ್ಮಿ, ತುಂಬ ಅಂದರೆ ತುಂಬ ಕಮ್ಮಿ. ಮೇ ಬಿ ವರ್ಷದಲ್ಲಿ ಒಂದು ಸಲ ಇರಬಹುದೇನೋ, ಐ ಡೋಂಟ್ ನೋ. ಬಟ್ ತುಂಬ ಅಂದರೆ ತುಂಬ ಕಮ್ಮಿ. ಸೂರ್ ಕಿತ್ತೋಗುತ್ತಾ? ಯು ಶುಡ್ ಹ್ಯಾವ್ ಸೀನ್ ಇನ್ JJ. ಜೇಜನಲ್ಲಿ ನಾನು ಕೆಲವು ಎಪಿಸೋಡ್ಸ್ ಅಲ್ಲಿ ಕೋಪ ಮಾಡ್ಕೊಂಡು, ದಟ್ಸ್ ದ ರಿಯಾಲಿಟಿ. ದಟ್ ಈಸ್ ವಾಟ್ ಹೌ ಐ ಆಮ್. ಐ ರೇರ್ಲಿ ಅಂದ್ರೆ ಆಕ್ಟ್ ಮಾಡಬೇಕು ಅಂತ ಆಕ್ಟ್ ಮಾಡೋದೇ ಇಲ್ಲ ನಾನು. ದಟ್ ಈಸ್ ಅಂದ್ರೆ ನ್ಯಾಚುರಲ್, ವಾಟ್ ಎವರ್ ಐ ಫೀಲ್ ಐ ಡೂ. ಸೊ ದಟ್ಸ್ ಇಫ್ ಐ ಗೆಟ್, ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದ್ರ ಸೀನಲ್ಲಿ, ಹಾಗೆ ನಾನು ರಿಯಲ್ ಲೈಫಲ್ಲೂ ಕೋಪ ಮಾಡ್ಕೊಳ್ಳೋದು. ಬಟ್ ಯಾತಕ್ಕೆ ಕೋಪ ಮಾಡ್ಕೊಳ್ಳೋದು ಅನ್ನೋದು ಮುಖ್ಯ ಇದೆ ಅಲ್ಲಿ. ಸುಮ್ಮನೆ ಕೋಪ ಮಾಡ್ಕೊಳ್ಳೋದಲ್ಲ. ಬಟ್ ಅವಾಗ ಇಡೀ ಮನೆ ಸೈಲೆಂಟಾ? ಎವ್ರಿಬಡಿ ಸೈಲೆಂಟ್ ಅಟ್ ಹೋಮ್. ನಾವೆಲ್ಲ ಪಟ್ಟ ಇರ್ತೀವಿ. ಎವ್ರಿಬಡೀಸ್ ಇನ್ ದೇರ್ ಓನ್ ರೂಮ್ಸ್, ಆಲ್ ಆಫ್ ದೆಮ್. He only will come and talk, then everybody is back to normal. ಸಿ, ನನಗೆ ಕೋಪ ನಾನು ಹೇಳಿದ್ನಲ್ಲ, ನಾನು ಇವರಿಂದಾನೇ ಕಲ್ತಿರೋದು. ಮೊದಲು ಆ ಥರ ಇರಲಿಲ್ಲ, ಬಟ್ ಇವರಿಂದಾನೇ ಕಲಿತು ನಾನು ಆ ಥರ ಆಗ್ಬಿಟ್ಟಿದ್ದೀನಿ. ನನಗೆ ಕೋಪ ಮಾಡಿಕೊಂಡು ಬದುಕೋದಕ್ಕೆ ನನಗೆ ಆಗೋದೇ ಇಲ್ಲ. ನನಗೆ ನಿಷ್ಠೂರ ಬೆಳೆಸ್ಕೊಳ್ಳೋದಕ್ಕಾಗಲ್ಲ, ಅಥವಾ ದೂರ ಇರೋದಕ್ಕಾಗಲ್ಲ. ಈಗ ಕೋಪ ಮಾಡ್ಕೊಂಡಿದ್ದೀನಿ, ಸರಿ, ಅದಾಗೋಯ್ತು, ಮುಗಿದೋಯ್ತು ಅದು. ಅದೇ ಕೋಪದಲ್ಲಿ ನಾನು ನಿಷ್ಠೂರ ಮಾಡಿಕೊಂಡು ಅಥವಾ ನಿಮ್ಮಿಂದ ದೂರ ಆಗೋದಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ಆ ಸಂಬಂಧ ನನಗೆ ತುಂಬ ಮುಖ್ಯ. ಪ್ರೊಫೆಷನಲ್ ಪರ್ಸನಲ್ ಲೈಫ್, ಪರ್ಸನಲ್ ಪ್ರೊಫೆಷನಲ್ ಲೈಫ್ ಎಲ್ಲೂ ಮಿಕ್ಸ್ ಮಾಡಲ್ವಾ? ಅದು ಆಗುತ್ತೆ, ಎಷ್ಟೋ ಸಲ ಆಗುತ್ತೆ. ಈ ನಡುವೆ ಕಮ್ಮಿ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಪ್ರತಿಯೊಂದು ವಿಷಯನೂ ನಾನು ಮನೇಲಿ ಬಂದು ಹೇಳ್ತಾನೆ ಇರ್ತೀನಿ. ಈಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ನಾನು, ಇವರಿಂದನೇ ಅದು ಕಲಿತು. ಆಲ್ ಕ್ರೆಡಿಟ್ ಗೋಸ್ ಟು ಕೀರ್ತಿ. he used to come and say, it's like ಪ್ರತಿಯೊಂದು ಬಂದು ಹೇಳೋರು. ಸೊ he used to relive that what he is doing there again with me, and that conversation would go on for a very long time. ಸೊ ನಾನೇನು ಹೇಳ್ತಿದ್ದೆ, whatever happens there, anything which is very important, you come and tell. I don't think that whole thing you want to tell me or whatever, but spend more time with your like reporting. Yeah. It was like sharing. But ಏನಾಗುತ್ತೆ, chunk of the time is gone. As like he comes home only night, chunk of the time is gone. 10:30 ಊಟದ ಟೈಮ್ ಕೂತಿದ್ದೀವಿ, we are all eating, and this is the talk. Whereas children want to tell what they want feeling. To college ಏನ್ ಮಾಡಿದ್ರು, ಏನ್ ಹೇಳಿದ್ರು. ಪ್ರತಿದಿನ ಊಟ ಒಟ್ಟಿಗೆ ಮಾಡ್ತೀವಿ. ಮನೇಲಿ ಇದ್ರೆ ನಾನು ಜೊತೆಲಿ ಎಲ್ಲರೂ ಜೊತೆ ಊಟ ಮಾಡ್ತೀವಿ.